ಬೈಕನ್ನು ಸ್ಪೀಡ್ ಆಗಿ ಓಡಿಸೋದು, ಹೆಲ್ಮೆಟ್ ಇಲ್ಲದೆ ವೇಗವಾಗಿ ಓಡಿಸುವುದು ಈಗಿನ ಹದಿಹರಿಯದ ಯುವಕರಿಗೆ ಫ್ಯಾಷನ್ ಆಗಿಬಿಟ್ಟಿದೆ. ಹೀಗೆ ಫ್ಯಾಷನ್ ರೂಪದಲ್ಲಿ ಅನಾಹುತವಾಗಿ ಪ್ರಾಣ ಕಳೆದುಕೊಂಡ್ರೆ ಆ ನೋವು ಆ ಕುಟುಂಬಕ್ಕೆ ಕೊನೆಯವರೆಗೂ ಉಳಿಯುತ್ತೆ. ಹೀಗೆ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ ವಿಕ್ರಮ್ ಎಂಬ ಯುವಕ ಹೊಸ ವರ್ಷದ ಸಂಭ್ರಮದಲ್ಲಿ ಮನೆಯಿಂದ ಬೈಕ್ನಲ್ಲಿ ಹೋದ ವೇಳೆ ಅಪಘಾತವಾಗಿ ತೀರಿಕೊಂಡಿದ್ದ. ಅಪಘಾತದಲ್ಲಿ ತಲೆಗೆ ಗಂಭೀರವಾಗಿ ಗಾಯವಾಗಿ ತೀವ್ರ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದ. ಹೌದು, ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ನಿವಾಸಿ ಹಾಗೂ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೃಷ್ಣಪ್ಪ ಕಿಟ್ಟಿ ಎಂಬುವವರ ಮಗ 18ನೇ ವರ್ಷಕ್ಕೆ ಬೈಕ್ನಲ್ಲಿ ಅಪಘಾತದಲ್ಲಿ ತೀರ್ಕೊಂಡಿದ್ದ. ಈ ಘಟನೆ ನಡೆದು 7 ವರ್ಷವಾದರೂ ಇನ್ನೂ ಆ ಕುಟುಂಬ ಆ ನೋವಿನಿಂದ ಹೊರಬರಲು ಸಾಧ್ಯವಾಗ್ತಿಲ್ಲ. ನಮ್ಮ ಮಗ ವಿಕ್ರಮ್ ಹೆಲ್ಮೆಟ್ ಧರಿಸಿದ್ರೆ ಬದುಕುತ್ತಿದ್ದ ಎನ್ನುವುದು ಆ ತಂದೆ ತಾಯಿಯ ಮಾತು. ತಮ್ಮ ಮಗನಿಗೆ ಆದ ಆ ದುರಂತ, ನಮ್ಮ ಕುಟುಂಬಕ್ಕೆ ಆದ ನೋವು ಬೇರೆ ಯಾವುದೇ ಕುಟುಂಬಕ್ಕೂ ಆಗಬಾರದು ಎಂದು ಮಗನ ನೆನಪಿನಲ್ಲಿ ಆತನ ಹೆಸರಿನಲ್ಲಿ ಚಾರಿಟೇಬಲ್ ಟ್ರಸ್ಟ್ ಅನ್ನು ಪ್ರಾರಂಭಿಸಿ ಪ್ರತಿ ವರ್ಷ ಮಗನ ಪುಣ್ಯ ದಿನದಂದು ಉಚಿತವಾಗಿ ಹೆಲ್ಮೆಟ್ ವಿತರಿಸಿ ರಕ್ತದಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅಪಘಾತದ ಕುರಿತು ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಪ್ರತಿ ವರ್ಷ ಕಾರ್ಯಕ್ರಮ ಹಮ್ಮಿಕೊಂಡು ಸಾವಿರಾರು ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸುತ್ತಿದ್ದಾರೆ. ಈ ವರ್ಷ ಕೂಡ ಹೆಲ್ಮೆಟ್ ವಿತರಣೆ, ರಕ್ತದಾನ, ಅನ್ನದಾನ, ಪ್ರತಿಭಾವಂತ ಮಕ್ಕಳಿಗೆ ಲ್ಯಾಪ್ಟಾಪ್, ಅಂಗನವಾಡಿ ಕೇಂದ್ರಗಳಿಗೆ ಬೀರುಗಳನ್ನು ವಿತರಿಸಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಶಾಸಕರಾದ KY ನಂಜೇಗೌಡ, ಕೊತ್ತೂರು ಮಂಜುನಾಥ್, MLC ಅನಿಲ್ ಕುಮಾರ್ ಆಗಮಿಸಿ ಕಿಟ್ಟಿ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ವಿಕ್ರಮ್ ಚಾರಿಟಬಲ್ ಟ್ರಸ್ಟಿಂದ 3 ವರ್ಷದಿಂದ ನಾವು ಈ ಟ್ರಸ್ಟು ಸ್ಥಾಪನೆ ಮಾಡಿದ್ವಿ. ಆದರೆ ಅವನು ತೀರ್ಕೊಂಡಾಗಿಂದ 7 ವರ್ಷದಿಂದ ಸತತವಾಗಿ ಎಲ್ಲ ಕಾರ್ಯಕ್ರಮ ನಾವು ಮಾಡ್ಕೊಂಡು, ನಮ್ಮ ಟ್ರಸ್ಟಿನ ಮುಖಂಡರು, ನಮ್ಮ ಮನೆ ಕುಟುಂಬದವರು ಎಲ್ಲ ನನಗೆ ಸಹಕಾರ ಕೊಟ್ಟು ಪ್ರತಿ ವರ್ಷ ನಮ್ಮ ಕುಟುಂಬ ಎಷ್ಟೋ ನನ್ನ ಫ್ರೆಂಡ್ಸು, ನನ್ನ ಸಂಘದಲ್ಲಿರೋ ಪದಾಧಿಕಾರಿಗಳು ನನಗೆ ಸಾಥ್ ಕೊಟ್ಟು ಇಂಥದ್ದು ಮಾಡೋಣ ಅನ್ನೋದಕ್ಕಿಂತ ಎಲ್ಲ ನನಗೆ ಸಹಕಾರ ಕೊಟ್ಟವ್ರೆ. ಅದರಿಂದ 248 ಕೊಟ್ಟಿದ್ವಿ ಹೋದ ವರ್ಷಕ್ಕೆ. ಈ ಸಾರಿ 70 ಬೀರು ಮತ್ತೆ ಮಾಡಿಸಿದ್ವಿ. ಎಲ್ಲ ಅಂಗನವಾಡಿಗಲ್ಲೂ ನಮ್ಮದು ಬೀರು ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಟಿದ್ದೀವಿ. ಟೋಟಲ್ 342 ಬೀರು ಕೊಟ್ಟಂಗಾಯಿತು. ಮತ್ತು ಈ ಸಾರಿ ಕೋಲಾರ್ಗೆ ಒಂದು 8 ಇದು ಮಾಡಿ ಕೋಲಾರ್ಗೂ ಕೊಟ್ಟಿದ್ದೀವಿ. ಮುಂದಿನ ದಿವಸಗಳಲ್ಲಿ ಹೆಲ್ಮೆಟ್ಗಳು ಇವತ್ತಿಗೆ 1,000 ಚಿಲ್ಲರೆ ಆಗಿದೆ, ಮತ್ತು ಕೊಡ್ತಾಯಿರ್ತೀವಿ. ಅದೂ ಲ್ಯಾಪ್ಟಾಪು ನಮಗೆ ಯಾರು ಚೆನ್ನಾಗಿ ಓದಿದಾರೋ ನಮ್ಮ ತಾಲೂಕಲ್ಲಿ ಇವಾಗ ಒಂದು 2 ನಾವು ಇದು ಮಾಡಿದ್ದೀವಿ. ಇನ್ನು ಕ್ಯಾಲೆಂಡ್ರು ಸತತವಾಗಿ ಇದು ಮಾಡ್ತೀವಿ, ಪ್ಯಾಕೆಟ್ ಕ್ಯಾಲೆಂಡ್ರು. ನೆಕ್ಸ್ಟ್ ಇಯರ್ಗೆ ಬುಕ್ಕು ಕೊಡೋಣ ಅಂತೇಳ್ಬಿಟ್ಟು ಓದೋರಿಗೆ ಅನ್ನೋದಕ್ಕೆ ಒಂದು 10,000 ಬುಕ್ಕು ನಮ್ಮ ಪದಾಧಿಕಾರಿಗಳೆಲ್ಲ ಇದು ತಗೊಂಡವ್ರೆ, ತೀರ್ಮಾನ ತಗೊಂಡು. ಅದರಿಂದ ನೆಕ್ಸ್ಟ್ ಇಯರಿಂದ ಅದು ಕೊಟ್ಕೊಂಡು ಏನು ಇನ್ನು ಅವಶ್ಯಕತೆ ಇದೆಯೋ ನಮ್ಮ ಬಡ ಮಕ್ಕಳಿಗೆ ಬೇಕಾಗಿರೋವಂಥದ್ದು ಇದನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ದೀವಿ. ನೋಡೋಣ ಮುಂದೆ ಏನು ಅವಕಾಶ ನಮಗೆ ಯಾವ ಥರ ಇದಾಗುತ್ತೋ ನಾವು ಸತತವಾಗಿ ಮಾಡಬೇಕು ಅಂತಿದ್ದೀವಿ. ಮತ್ತು ನಾವು ಇನ್ನೊಂದು ಇದು ಬಿಕ್ಕಿದ್ದೀವಿ, ಜನಪ್ರಿಯ ಶಾಸಕರ ಹತ್ರ ಆಗಲಿ, ನಮ್ಮ ದಂಡಾಧಿಕಾರಿಗಳ ಹತ್ರ ಆಗಲಿ, ನಮಗೊಂದು ಜಾಗ ಇಲ್ಲೆಲ್ಲ ಗುರುಸ್ಕೊಡ್ರಿ, ನಾವು ಒಳ್ಳೆ ಕಾಲೇಜ್ ಕಟ್ಟಿಕೊಡ್ತೀವಿ, ಯಾರೋ ಬಡವರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ. ಅವರು ನೀವು ಎಲ್ಲೋ ಜಾಗ ನಮ್ಗೆ ಇದು ಮಾಡಿಕೊಡ್ರಿ, ನಾವು ಗ್ಯಾರಂಟಿ ನಿಮ್ಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ. ಮುಂದಿನ ದಿನಗಳಲ್ಲಿ ಅದು ಒಂದು ಮಾಡೋಣ ಅಂತ ನಮ್ಮ ಟ್ರಸ್ಟಿಂದ ಎಲ್ಲ ಇದು ಎಚ್ಚೆತ್ಕೊಂಡು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ 4 ಮಾತು ಮಾತಾಡಿದ್ದೀವಿ. ಆಮೇಲೆ ಬ್ಲಡ್ಡು ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿ ಜನ ಇಲ್ಲಿ ಬಂದು ಕೊಡಬೇಕು ಅನ್ನೋ ಒಂದು ಇದು ಏನೋ ಗೊತ್ತಿಲ್ಲ. ಅದಕ್ಕಿಂತ ಹೋದ ವರ್ಷ 63 ಯೂನಿಟ್ ಆಗಿದ್ದರೆ ಇವಾಗ ಒಂದು 100 ಯೂನಿಟು ಆಗಿದೆ. ಇನ್ನು 4 ಗಂಟೆವರೆಗೂ ಟೈಮ್ ಇರ್ತದೆ. 4 ಗಂಟೆವರೆಗೂ ಎಷ್ಟು ಜನ ಇನ್ನೂ ಬಂದು ಬ್ಲಡ್ ಕೊಡಬೇಕು ಅಂತಿದ್ದಾರೆ, ಕೊಡಲಿ, ಬಡವ್ರಿಗೆ ಯಾರಿಗೋ ಒಂದು ಸ್ವಲ್ಪ ಇದಾಗಲಿ, ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟಿದ್ದು. ಆಮೇಲೆ ಇದು ನಾವು ಅದರದ್ದು ಕ್ಯಾಂಪು ಸಾರಿ ಮಾಡಿಗಿದ್ವಿ, ಅದರಲ್ಲೂ ಚೆಕಪ್ ಮಾಡ್ತಾಯಿದ್ದಾರೆ. ಅದೆಷ್ಟು ಜನ ಏನು ಅನ್ನೋದು ನೋಡ್ತೀವಿ. ಅದ್ರೂ ಅವ್ರಿಗೇನು ಬೇಕೋ ಅವಶ್ಯಕತೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಟ್ರಸ್ಟಿಂದ ನಾನು ಅಧ್ಯಕ್ಷರಾಗಿ ಈ 4 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿ. ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ನನ್ನ ಮಗನಿಗೆ ಹಿಂಗಾಯ್ತಲ್ವಾ, ಅದರಿಂದ ನಾವು ಸಂಪಾದನೆ ಮಾಡ್ತೀವಿ, ಕಳ್ಕೊಳ್ತೀವಿ, ನಾವು ಒಂದು ದಿವಸ ಸತ್ತೋಗ್ತೀವಿ.
ಏನೋ ಒಂದು ಮಾಡಬೇಕು, ಜನಕ್ಕೆ ಅನುಕೂಲ ಆಗಬೇಕು, ಬಡವ್ರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಇದು. ಅದರಲ್ಲಿ ಒಂದು ಹೆಚ್ಚಾಗಿ ಏನಂದರೆ ನಮ್ಮ ಮಗನಿಗಿಂತೂ ನಾನು ಇನ್ನೂ ಅವಕಾಶ ಜಾಸ್ತಿ ನನಗೆ ಸಿಗ್ತಾಯಿತ್ತೇನೋ ಅಂತೇಳ್ಬಿಟ್ಟು ವರ್ಷದಿಂದನೂ ನಾನು ಹೆಚ್ಚಾಗಿ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ ಹೊರತು ನನ್ನ ಜೊತೆಯಲ್ಲಿರೋ ಟೀಮ್ ನನಗೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾಯಿದೆ. ಆಮೇಲೆ ನನ್ನ ಕುಟುಂಬ ಈ ಎರಡೂ ನನಗೆ ಒಳ್ಳೆ ಸಾಥ್ ಕೊಡ್ತದೆ. ಏನು ಇಂಥದ್ದು ಮಾಡೋಣ ಅಂದರೆ ಬೇಡ ಅನ್ನೋರು ಯಾರೂ ಇಲ್ಲ, ಅಣ್ಣ ಹಿಂಗೆ ಮಾಡೋಣ ಅನ್ನೋರೇ ಹೊರತು ಹಿಂಗೆ ಚೆನ್ನಾಗಿ ಮಾಡೋಣ ಅಂತಾರೆ. ಅದರಿಂದ ನನಗೂ ಒಳ್ಳೆ ಶಕ್ತಿ ಇದು ಕೊಡ್ತಾರೆ ಅವರು. ಅದರಿಂದ ಇದು ಮಾಡ್ಕೊಂಡು ಹೋಗೋಣ ಅಂತ ಒಂದು ಇದು ಬಂದಿದೆ ಅಷ್ಟೇ. ಅದು ಹೇಳೋಕ್ಕಾಗೋದು. ನಮ್ಮ ಮಗ ಇದ್ದಿದ್ದರೆ ನಾನು ಇನ್ನೂ ಏನೇನೋ ಮಾಡ್ತಾಯಿದ್ದೆ. ಈ ಮುಖಾಂತರವಾಗಿ ಏನು ಹೇಳ್ತೀನಿ ಅಂದರೆ, ತಂದೆ ತಾಯಿಗೂ ಮಕ್ಕಳಿಗೂ ಇಬ್ರಿಗೂ ಹೊಂದಾಣಿಕೆ ಬೇಕು. ತಂದೆ ತಾಯಿ ಹೇಳಿದ್ದು ಮಕ್ಕಳು ಕೇಳಬೇಕು, ಮಕ್ಕಳು ಹೇಳಿದ್ದು ತಂದೆ ತಾಯಿನೂ ಕೇಳಬೇಕಾಗುತ್ತೆ. ಇವಾಗ ಈ ಮೋಜು ಮಸ್ತು ಜಾಸ್ತಿ ಆಗ್ಬಿಟ್ಟಿದೆ. ತಂದೆ ತಾಯಿ 100 ಹೇಳಿದ್ರೇನೋ ಇವ್ರು ಕೇಳಲ್ಲ. ದಯವಿಟ್ಟು ಈ ಮಕ್ಕಳಿಗೆಲ್ಲ ಬರಬೇಕು, ಅದು ನಮ್ಮ ತಂದೆ ತಾಯಿ ನಮಗೋಸ್ಕರವಾಗಿ ಹೇಳ್ತಾರೆ ಅನ್ನೋದು ಒಂದು ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡ್ರೆ ತುಂಬ ಅವ್ರ ತಂದೆ ತಾಯಿಗೆ ಒಳ್ಳೆ ಆಸ್ತಿ ಕೊಟ್ಟಂಗೆ ಆಗುತ್ತೆ.